ನಿನ್ನೆ ರಾಜ್ಯಸಭಾ ಎಲೆಕ್ಷನ್ ಆಯ್ತು. ರಾಜ್ಯದಿಂದ 4 ಜನ ಆಯ್ಕೆಯಾದ್ರು. ಇದರ ಬೆನ್ನಲ್ಲೇ ಒಂದು ಆರೋಪ ಕೇಳಿ ಬಂತು. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಡೀಟೇಲ್ಸ್ ನ ಸದ್ಯಕ್ಕೆ ನೋಡ್ತಾ ಹೋಗೋಣ. ರಾಜ್ಯದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿಧಾನಸೌಧದಲ್ಲಿಯೇ ಪಾಕ್ ಪರ ಘೋಷಣೆಗಳು ಮೊಳಗಿರುವ ಆರೋಪ ಕೇಳಿ ಬಂದಿದೆ. ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ನಾಜೀರ್ ಹುಸೇನ್ 2ನೇ ಬಾರಿ ರಾಜ್ಯಸಭೆ ಚುನಾವಣೆಯಲ್ಲಿ ಗೆದ್ದ ಕೂಡಲೇ ಕೆಲ ಕಿಡಿಗೇಡಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ ಕೂಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಕಾಂಗ್ರೆಸ್ ಜಿಂದಾಬಾದ್, ನಾಜೀರ್ಬಾದ್ ಜಿಂದಾಬಾದ್ ಅಂತ ಘೋಷಣೆ ಅಂತ ಇದೀಗ ಸಿಎಂ ಕಚೇರಿ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗ್ತಾ ಇದೆ. ಪಾಕ್ ಪರ ಘೋಷಣೆ ವಿಚಾರವಾಗಿ ತನಿಖೆ ಕೂಡ ನಡೀಲಿ, ಬಟ್ ಅವರ ಕೂಗಿಲ್ಲ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರೆ, ಘೋಷಣೆ ಕೂಗಿದ್ದಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಇದೀಗ ರಾಜ್ಯಸಭೆ ಸದಸ್ಯ ನಾಜೀರ್ ಹುಸೇನ್ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಬಹಳ ಗಂಭೀರ ಆರೋಪ, ಅದು ಕೂಡ ವಿಧಾನಸೌಧದ ಪಡಸಾಲಿಯಲ್ಲೇ ಇಂತಹ ಘೋಷಣೆ ಕೂಗಿದ್ದಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾಜೀರ್ ಹುಸೇನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಜಿಂದಾಬಾದ್, ನಾಜೀರ್ ಸಾಬ್ ಜಿಂದಾಬಾದ್ ಅಂತ ಅವ್ರು ಘೋಷಿಸಿರೋದು ಬಿಟ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಿಸಿಲ್ಲ. ಆಮೇಲೆ ಮಾಧ್ಯಮದಲ್ಲಿ ಬಂದಿರೋದು ನಾನು ಗಮನಿಸಿಲ್ಲ. ಪಾಕ್ ಪರ ಒಂದು ವೇಳೆ ಘೋಷಣೆ ಕೂಗಿದ್ದೇ ಆದ್ರೆ ತನಿಖೆ ನಡೀಲಿ ಅಂತಿದ್ದಾರೆ. ಘೋಷಣೆ ಕೂಗಿದ್ದಲ್ಲಿ ಕಠಿಣ ಕ್ರಮ ಅಂತವ್ರ ವಿರುದ್ಧ ಕೈಗೊಳ್ಳಿ ಅಂತ. ಇದೀಗ ಆ ಆಡಿಯೋಗೆ ಸಂಬಂಧಪಟ್ಟಂತೆ ಗೊಂದಲಗಳು ಹೆಚ್ಚಾಗ್ತಾ ಇದೆ. ಗೆಲುವಾಗಿದೆ. 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 ವಿಧಾನಸೌಧದಲ್ಲಿ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ನಾವು ಎಲ್ಲ ಸೀನಿಯರ್ ಲೀಡರ್ಸು, ಡಿ ಕೆ ಶಿವಕುಮಾರ್ ಸಾಹೇಬರಾಗಲಿ, ಸುರ್ಜೇವಾಲಾ ಅವರೆಲ್ಲರೂ ಬಂದು ಅಲ್ಲಿ ಪ್ರೆಸ್ಗೆ ಅಡ್ರೆಸ್ ಮಾಡಿ, ಅದಾದ್ಮೇಲೆ ಸ್ವಲ್ಪ ಈ ಕಡೆ ಬಂದಾಗಲೇ ಎಲ್ಲಾ ಕಾರ್ಯಕರ್ತರು ಸ್ವಲ್ಪ ಎತ್ಕೊಂಡು ಹುಮ್ಮಸ್ಸಿಂದ ಎಲ್ಲರೂ ಸ್ಲೋಗನ್ಸ್ ಕೂಗ್ತಾ ಇದ್ರು. ನಾನು ಕೇಳಿದ ಹಾಗೆ ನಾಸೀರ್ ಹುಸೇನ್ ಜಿಂದಾಬಾದ್, ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್, ನಾಸೀರ್ ಖಾನ್ ಜಿಂದಾಬಾದ್, ನಾಸೀರ್ ಸಾಬ್ ಜಿಂದಾಬಾದ್ ಅನ್ನೆಲ್ಲ ಕೇಳ್ತಾರೆ. ಅದೇನ್ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದಾರೆ ಅದು ನಾನು ಕೇಳಲಿಲ್ಲ. ಕೇಳಿದ್ರೆ ಅಲ್ಲಿ ಅಬ್ಜೆಕ್ಟಿವ್ ಮಾಡ್ತಾ ಇದ್ದೆ, ಕಂಡೆಮ್ ಮಾಡ್ತಾ ಇದ್ದೆ, ಮತ್ತು ಕ್ರಮ ತಗೊಳ್ಳೋಕ್ಕೂ ಹೇಳ್ತಾ ಇದ್ದೆ. ನಾನು ಅದು ಅಲ್ಲಿ ಕೇಳಲಿಲ್ಲ. ಇವಾಗ ಅದು ಮಾಧ್ಯಮದಲ್ಲಿ ಬಂದಿದೆ. ಆವಾಗಲೇ ನನಗೆ 3-4 ಜನ ಫೋನ್ ಮಾಡಿದ್ರು. ನಾನು ನಮ್ಮ ಪಾರ್ಟಿಯವರಿಗೆ ತಿಳಿಸಿದ್ದೀನಿ, ಅದಕ್ಕೆ ಒಂದು ತನಿಖೆ ಆಗಲಿ. ಆ ತನಿಖೆಯಲ್ಲಿ ಅದು ಯಾರು ಕೂಗಿದಾರೋ ಇಲ್ಲ ಮಾರ್ಕ್ ಮಾಡಿದಾರೋ ವಿಡಿಯೋ, ಯಾರನ್ನ ಮಿಸ್ಚೀಫ್ ಮಾಡಿದಾರೋ ಇಲ್ಲ ಯಾರನ್ನ ಬೇರೆ ಪಕ್ಷದವರು ಇಲ್ಲ ಬೇರೆ ಯಾರನ್ನ ಮಿಸ್ಚೀಫ್ ಮಾಡಕ್ಕೆ ಬಂದು ಯಾರನ್ನ ಕೂಗಿದಾರೋ, ಸೊ ಅದು ತನಿಖೆ ಆಗಬೇಕು. ತನಿಖೆ ಆದ್ಮೇಲೆ ಯಾರೇ ಅದಕ್ಕೆ ರೆಸ್ಪಾನ್ಸಿಬಲ್ ಇದೆ, ಕೂಗಿದ್ರೆ ಕೂಡ ಕ್ರಮ ತಗೊಳ್ಳೇಬೇಕು, ಆಕ್ಷನ್ ಇರಬೇಕು. ಕಾನೂನು ಪ್ರಕಾರ ಅವ್ರ ವಿರುದ್ಧ ಯಾವುದೇ ಕ್ರಮ ಇರಲಿ, ಅವರ ವಿರುದ್ಧ ತಗೊಳ್ಳೇಬೇಕು. ವಿಧಾನಸೌಧದಲ್ಲಿ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ನಾವು ಎಲ್ಲ ಸೀನಿಯರ್ ಲೀಡರ್ಸು, ಡಿ ಕೆ ಶಿವಕುಮಾರ್ ಸಾಹೇಬರಾಗಲಿ, ಸುರ್ಜೇವಾಲಾ ಅವರೆಲ್ಲರೂ ಬಂದು ಅಲ್ಲಿ ಪ್ರೆಸ್ಗೆ ಅಡ್ರೆಸ್ ಮಾಡಿ, ಅದಾದ್ಮೇಲೆ ಸ್ವಲ್ಪ ಈ ಕಡೆ ಬಂದಾಗಲೇ ಎಲ್ಲಾ ಕಾರ್ಯಕರ್ತರು ಸ್ವಲ್ಪ ಎತ್ಕೊಂಡು ಹುಮ್ಮಸ್ಸಿಂದ ಎಲ್ಲರೂ ಸ್ಲೋಗನ್ಸ್ ಕೂಗ್ತಾ ಇದ್ರು. ನಾನು ಕೇಳಿದ ಹಾಗೆ ನಾಸೀರ್ ಹುಸೇನ್ ಜಿಂದಾಬಾದ್, ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್, ನಾಸೀರ್ ಖಾನ್ ಜಿಂದಾಬಾದ್, ನಾಸೀರ್ ಸಾಬ್ ಜಿಂದಾಬಾದ್ ಅನ್ನೆಲ್ಲ ಕೇಳ್ತಾರೆ. ಅದೇನ್ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದಾರೆ ಅದು ನಾನು ಕೇಳಲಿಲ್ಲ. ಕೇಳಿದ್ರೆ ಅಲ್ಲಿ ಅಬ್ಜೆಕ್ಟಿವ್ ಮಾಡ್ತಾ ಇದ್ದೆ, ಕಂಡೆಮ್ ಮಾಡ್ತಾ ಇದ್ದೆ, ಮತ್ತು ಕ್ರಮ ತಗೊಳ್ಳೋಕ್ಕೂ ಹೇಳ್ತಾ ಇದ್ದೆ. ನಾನು ಅದು ಅಲ್ಲಿ ಕೇಳಲಿಲ್ಲ. ಇವಾಗ ಅದು ಮಾಧ್ಯಮದಲ್ಲಿ ಬಂದಿದೆ. ಆವಾಗಲೇ ನನಗೆ 3-4 ಜನ ಫೋನ್ ಮಾಡಿದ್ರು. ನಾನು ನಮ್ಮ ಪಾರ್ಟಿಯವರಿಗೆ ತಿಳಿಸಿದ್ದೀನಿ, ಅದಕ್ಕೆ ಒಂದು ತನಿಖೆ ಆಗಲಿ. ಆ ತನಿಖೆಯಲ್ಲಿ ಅದು ಯಾರು ಕೂಗಿದಾರೋ